ನಿರ್ದೇಶಕರನ್ನ ಕರೆಯುವಂತಹ ಸಮಯ. ಇವರು ಇಂಟ್ರಡಕ್ಷನ್ ಅಖೀರ ರಿಲ್ಯಾಕ್ಸ್ ಸತ್ಯ ಆದ ನಂತರ ಮಣ್ಣಿನ ಸೊಗಡಿನ ಕಥೆಯನ್ನ ಕನ್ನಡಿಗರೇ ನೀಡಬೇಕು. ಅದರಲ್ಲೂ ನಾನು ಆಗ್ಲೇ ಹೇಳಿದೆ, ಒಂದು ವಿಭಿನ್ನ ಪ್ರಯತ್ನ, ಆನೇಕಲ್ ಭಾಷಾ ಶೈಲಿಯಲ್ಲಿ ಇಡೀ ಸಿನಿಮಾವನ್ನ ಮಾಡಬೇಕು ಅನ್ನುವಂತ ಒಂದು ಧೈರ್ಯ ಹಾಗೂ ಅಷ್ಟೇ ಪ್ರೀತಿಯೊಂದಿಗೆ ಜನರ ಮುಂದೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ನಿರ್ಮಾಣದ ಹೊಣೆಯನ್ನೂ ಕೂಡ ಇವರೇ ಹೊಂದಿದ್ದಾರೆ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಸಿನಿಮಾದ ನಿರ್ದೇಶಕರು ಕಮ್ ನಿರ್ಮಾಪಕರು ನವೀನ್ ರೆಡ್ಡಿ. ನಾವೇನಾದ್ರು ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಯಾಕಂದ್ರೆ ಟ್ರೈಲರೇ ಎಲ್ರಿಗೂ ಇಷ್ಟು ಮುದ ಕೊಡ್ತಾ ಇದೆ ಅಂದ್ರೆ ಖಂಡಿತ ಸಿನಿಮಾಗೆ ಕನ್ನಡಿಗರ ಪ್ರೀತಿ ಸಿಕ್ಕೇ ಸಿಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಅಂಡ್ ನೀವು ಆನೇಕಲ್ ಭಾಗದವರಾಗಿರೋದ್ರಿಂದಾಗಿ ಮೂರನೇ ಕೃಷ್ಣಪ್ಪ ಹೇಗೆ ಹುಡ್ಕೊಂಡ ಅನ್ನೋದು. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಇಷ್ಟು ಜನ ಪ್ರೆಸ್ ಮಿತ್ರರಿಗೆ ಹಾಗೂ ನಮ್ಮ ತಂಡದಿಂದ ಬಂದಿರುವಂಥ ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ರಘು ಸರ್ ಆಗಲಿ, ಸಂಪತ್ ಸರ್ ಆ್ಯಂಡ್ ಶ್ರೀಪ್ರಿಯ ಅವರು ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ನಾನು ಒಂದಷ್ಟು ಪಾಯಿಂಟ್ಸು ಮರ್ತೋಗ್ಬಿಡ್ತೀನಿ ಟೆನ್ಷನಲ್ಲಿ ಅಂತ ಒಂದಷ್ಟು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸಿನಿಮಾ ಕತೆ ಬರಿಬೇಕಾದ್ರೆ ಮನೆಯಲ್ಲಿ ನನಗೆ ಹೆಣ್ಣು ನೋಡ್ತಾ ಇದ್ರು. ಸೊ ಸಿನಿಮಾ ಕತೆ ಫೈನಲ್ ಡ್ರಾಫ್ಟ್ ಮುಗಿದಿದ್ದಾದ್ಮೇಲೆ ಮದುವೆ ಆಯಿತು. ಸಿನಿಮಾ ಆಲ್ಮೋಸ್ಟ್ ಸ್ವಲ್ಪ ದಿನಕ್ಕೆ ಒಂದು ಗುಡ್ ನ್ಯೂಸ್ ಬಂತು. ಸೊ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ರಿಲೀಸ್ ಟೈಮ್ ಬಂದಿದ್ದೀನಿ. ಒಂದು ಮಗುನೂ ಆಗಿದೆ. ಇದು ನನ್ನ ಪರ್ಸನಲ್ಲು. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದೆಯಾ ಅಂದ್ರೆ ಗೊತ್ತಿಲ್ಲ. ಟೆನ್ಷನಲ್ಲಿ ಏನ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಒಂದಷ್ಟು ವಿಷಯ ಹೇಳಿದೆ. ಅಂಡ್ ಸಿನಿಮಾ ಈಗಿರೋ ಪರಿಸ್ಥಿತಿ ಸಿನಿಮಾ ಅಂತ ಬಂದಾಗ ಸಕ್ಸಸ್ ರೇಟ್ ಬಂದು ಒಂದು ಎಷ್ಟು 4-5% ಇರ್ಬೋದಾ? ಅಂದರೆ ಒಂದು 100 ಸಿನಿಮಾ ರಿಲೀಸ್ ಆದರೆ ಒಂದು 4-5 ಸಿನಿಮಾ ಹಿಟ್ ಆಗ್ತಿದ್ದಾವೆ, ನೋಟಿಸ್ ಆಗ್ತಿದ್ದಾವೆ. ನಾನು ಎಂಥವನು ಅಂದರೆ ಇಷ್ಟು ಸಕ್ಸಸ್ ರೇಟ್ ಇದ್ದರೆ ಸಾಕು, ನನ್ನ ಸಿನಿಮಾ ಇಟ್ಕೊಳ್ಳೋ ಮಾರ್ಕೆಟಲ್ಲಿ ಬಿಡ್ಬೋದು ಅನ್ಕೊಳ್ಳೋಷ್ಟು ಪಾಸಿಟಿವ್ ಮಗ ನಾನು. ಸೊ ನನ್ನ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಇರ್ಬೋದು, ಬಟ್ ಸತ್ತಿಲ್ಲ. ಪಾಸಿಟಿವ್ ಆಗಿ ತಗೊಂಡ್ರೆ ಮೇ ಬಿ ಈ ಸಿನಿಮಾ ಅಟ್ಲೀಸ್ಟ್ 1% ಅದಕ್ಕೆ ಆ್ಯಡ್ ಮಾಡುತ್ತೆ. ಆ ಸಕ್ಸಸ್ ರೇಟ್ನ 1% ಅಟ್ಲೀಸ್ಟ್ ಜಾಸ್ತಿ ಮಾಡುತ್ತೆ ಅನ್ನೋ ಪ್ರಯತ್ನ ನಂದು. ಆ್ಯಂಡ್ ಅದಾದರೆ ಫಸ್ಟ್ ಖುಷಿ ಪಡೋ ವ್ಯಕ್ತಿ ನಾನೇ. ಸೊ ಈಗಿರೋ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೇಕಂದ್ರೆ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೋಗ್ಬೋದು. ಪರ್ಸೆಂಟೇಜ್ ಕಡಿಮೆ ಇದೆ, ಸಕ್ಸಸ್ ರೇಟ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಬೇಜಾರು ಮಾಡ್ಕೊಂಡ್ರೆ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಮೂರನೇ ಕೃಷ್ಣಪ್ಪ ಯಾಕೆ ಮೂರನೇವನೇ ಯಾಕೆ ಅಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಟೈಟಲ್ ಕಾರ್ಡ್ ಸಿನಿಮಾದಲ್ಲಿ ಬೀಳೋ ಮುಂಚೆನೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಇದೊಂದು ನೇಟಿವಿಟಿ ಸಿನಿಮಾ, ಇದೊಂದು ಮಣ್ಣಿನ ಕತೆ, ರೂಟೆಡ್ ಕತೆ, ಒಂದು ನೇಟಿವಿಟಿ ಭಾಷೆ ಅಂತ ನಾನು ಹೇಳೋಕೆ ಹೋದರೆ ಇದು ಟ್ರೈಲರ್ ನೋಡಿ ನಿಮಗೆ ಬೀಳಲ್ಲ ಅಂತ ನೀವು ಅನ್ಬೋದು. ಸೊ ಅದನ್ನು ಸ್ಕಿಪ್ ಮಾಡ್ತೀನಿ. ಕಲಾವಿದರ ವಿಷಯಕ್ಕೆ ಬಂದರೆ ನಮ್ಮ ಸಂಪತ್ ಮೈತ್ರೇಯ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ನಾವು ಮಾಡರ್ನ್ ಮೇಕರ್ ಅಂತ ಕರಿತೀವಿ ಅವ್ರನ್ನ, ಯಾಕಂದರೆ ಒಂದು ಸ್ವಲ್ಪ ಡಿಸೈನರ್ ಕ್ಲೋಸ್ ಎಲ್ಲ ಹಾಕೊಂಡು ಆಫೀಸ್ ಬರ್ತಾರೆ. ಸೊ ಅವ್ರನ್ನ ಮಾಡರ್ನ್ ಮೇಕರ್ ಅಂತ ನಾವು ಕರಿತೀವಿ. ಸರ್ ನಿಜವಾಗ್ಲೂ ಒಂದು ಕಲಾವಿದ ಆ ಒಂದು ಪಾತ್ರದ ಥರ ಬಿಹೇವ್ ಮಾಡಿ ಆ್ಯಕ್ಟಿಂಗೇ ಮಾಡಿಲ್ಲ ಅಂದರೆ ಎಷ್ಟು ಸುಖವಾಗಿ ಸಿನಿಮಾ ನೋಡ್ಬೋದು ಅಂತ ನನಗೆ ಆ ಪರ್ಸ್ಪೆಕ್ಟಿವ್ನೇ ನನಗೆ ಚೇಂಜ್ ಮಾಡಿ ಅದಕ್ಕೊಂದು ಬೇರೆ ಅರ್ಥ ತಂದುಕೊಟ್ಟ ಅಂತ ಕಲಾವಿದರು ನೀವು. ಆ್ಯಕ್ಚುಲಿ ನಿಮ್ಮ ಒಂದು KGF ಅಲ್ಲಿ ಮಾಡಿರುವಂಥ ಒಂದು ಚಿಕ್ಕ ಪಾತ್ರಕ್ಕೆ ಪ್ರಶಂಸೆಗಳು ಎಲ್ಲರಿಂದನೂ ಬಂದಿರುತ್ತೆ, ಅದು ನನಗೆ ಗೊತ್ತು. ಸೊ ನಿಮ್ಮ ಅದೇ KGF ಸಿನಿಮಾದ ಒಂದು ಇಂಟರ್ವ್ಯೂ ನೋಡಿ, ಆ ಇಂಟರ್ವ್ಯೂ ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ನಿಮ್ಮ ಕಣ್ಣನ್ನು ನೋಡಿ ನಾನು ಒಂದು 6 ತಿಂಗಳು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಕತೆ ಬರೆದೆ. ಸೊ ಅಂಥದ್ದು ಏನಿದೆ ನನ್ನ ಕಣ್ಣಲ್ಲಿ ಅಂತ ನೀವು ಕೇಳ್ಬೋದು, ಬಟ್ ಏನೋ ಮ್ಯಾಜಿಕ್ ಇದೆ, ಹುಷಾರ್ ಸರ್ ನಡೆಸ್ತಿದ್ರು. ಸೊ 6ರಿಂದ 8 ತಿಂಗಳು ಆದಮೇಲೆ ಕತೆ ಎಲ್ಲ ಬರೆದಿದ್ದಾದ್ಮೇಲೆ ಇವ್ರನ್ನ ಕರೆಸಿ ಕತೆ ನೆರೇಷನ್ ಮಾಡಿದೆ. ಇವ್ರಿಗೆ ಕತೆ ನೆರೇಷನ್ ಮಾಡಿದ್ದಾದ್ಮೇಲೆ ನನಗೇನು ಕಾನ್ಫಿಡೆನ್ಸ್, ನಾನು ಏನಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಂದರೆ ಮೋಸ್ಟ್ಲಿ ಇವಾಗ ಕತೆ ನೆರೇಷನ್ ಎಲ್ಲ ಆಗಿದೆ. ಒಂದು 5 ನಿಮಿಷ ಟೈಮ್ ತೊಗೊಂಡ್ರು ಕತೆ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಏನೇನೋ ಹೇಳ್ತಾರೆ ಅಂತ ನಾನು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಅವರು ಸರಿ ಹೇಳಿ ಸರ್ ಇದ್ರಲ್ಲಿ ನಮ್ದು ಯಾವುದು ಪಾತ್ರ ಅಂತ ಹೇಳಿದ್ರು. ಸೊ ನನಗೆ ಸ್ವಾಮಿ ಕೃಷ್ಣಪ್ಪ ನೀವೇ ಸ್ವಾಮಿ ಅಂತ ಹೇಳಿದೆ. ಅವರು ಮಾತಾಡಿದ್ದು ನೋಡಿ, ಸರ್ ನಾನು ಇವಾಗ ಹೀರೋ ಮಾಡಿ ನನ್ನ ಕೆರಿಯರ್ ಯಾಕೆ ಸರ್ ಹಾಳು ಮಾಡ್ತೀರೋ ಅಂತ ಮಾತಾಡಿದ್ರು. ನನಗೆ ಈ ಮನುಷ್ಯನಿಗೆ ಒಂದು ಕೃತಜ್ಞತೆ, ಒಂದು ಮತ್ತೊಂದು ಏನೋ ಬೇಡ ಎಪ್ಪರಿ ಅಂತ ನಾನು ಏನೋ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಬಾಸೊಮ್ಮೆ ಇದು ಶೂಟಿಂಗ್ ಮಾಡೋಣ ಅಂತ ಇವ್ರನ್ನ ಕರ್ಕೊಂಡು ನಾನು ಶೂಟಿಂಗ್ ಮಾಡಿದೆ. ಸೊ ಇನ್ನು ನಮ್ಮ ಹೀರೋಯಿನ್ ಫೀಮೇಲ್ ಲೀಡ್ ಬಗ್ಗೆ ಮಾತಾಡಬೇಕು. ಮೇಡಮ್, ನೀವು ನಿಜವಾಗ್ಲೂ ನೀವು ತುಂಬ ಅದ್ಭುತವಾಗಿ, ತುಂಬ ಅಂದರೆ ಮನಸ್ಸಿಗೆ
ತುಂಬ ಇಷ್ಟ ಆಗೋ ಥರ ಒಂದು ನಟನೆ ಮಾಡಿದ್ದಾರೆ ನನ್ನ ಪಿಕ್ಚರಲ್ಲಿ. ಸೊ ಪಿಕ್ಚರ್ ನೋಡಿದ್ದಾದ್ಮೇಲೆ ನನಗೆ ಗೊತ್ತಿಲ್ಲ, ನನಗೆ ಬೇರೆಯವ್ರು ಯಾರಾದರೂ ಈ ಥರ ಐ ಮೀನ್ ಈ ಪಾತ್ರಕ್ಕೆ ಸೂಟ್ ಆಗ್ತಿದ್ರಾ ಇಲ್ವಾ ಅಂತ ನನಗೆ ಆ ಥಾಟ್ ಪ್ರೊಸೆಸ್ಗೂ ಹೋಗೋಕ್ಕೆ ನೀವು ಬಿಟ್ಟಿಲ್ಲ. ಆ್ಯಂಡ್ ಏನೋ ಒಂದು ಅಚ್ಚ ಕನ್ನಡದಲ್ಲಿ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನೀವು ಸಕಲಾಗಿ ಮಾಡಿದ್ದೀರ ಇಷ್ಟೇ ಹೇಳೋದ್ರಲ್ಲಿ. ಸೊ ಒಂದು ಫೋನ್ ಕಾಲ್ ಮಾಡಿ ಅವ್ರಿಗೆ ಒಂದ್ಸಲ ಡೈರೆಕ್ಟಾಗಿ ಮೀಟ್ ಮಾಡೋಣ ಮೇಡಮ್, ಇದೊಂದು ಮೀಟ್ ಮಾಡಿ ನಿಮ್ಮನ್ನು ನೋಡಬೇಕು ಅಂತ ಹೇಳಿದಾಗ ಅವ್ರ ಆಫೀಸ್ಗೆ ಬಂದಾಗ ಅವರು ಪ್ರಿಪೇರ್ ಆಗಿದ್ದ ರೀತಿ, ನಾನು ಪಾತ್ರ ಎಕ್ಸ್ಪ್ಲೈನ್ ಮಾಡಿದಾಗ ಅವರು ಸೀರೆ ಕಟ್ಕೊಂಡ್ ಬಂದಿದ್ರು. ಸೊ ಅವ್ರ ಪ್ರಿಪ್ರೇಷನ್, ಅವ್ರ ಡೆಡಿಕೇಶನ್ ಎಲ್ಲ ನೋಡಿ ನನಗೆ ಗೊತ್ತಿಲ್ಲ, ಶಶಿ ಅನ್ನೋ ಪಾತ್ರ ನಾನು ನೋಡಿದಾಗ ಇಟ್ ವಾಸ್ ದೇರ್ ರೈಟ್ ಇನ್ ಫ್ರಂಟ್ ಆಫ್ ಮೀ, ಇಟ್ ವಾಸ್ ದೇರ್ ಅಂತ ಅನಿಸ್ತು. ಸೊ ಮೊದಲೇ ಅವರು ಥಿಯೇಟರ್ ಬ್ಯಾಕ್ಡ್ರಾಪ್ ಇಂದ ಬಂದಿರೋರು, ಸೊ ಅವ್ರಿಗೆ ಆ್ಯಕ್ಟಿಂಗು ಅದು ಪರ್ಫಾರ್ಮೆನ್ಸು ಅದು ಏನು ಅನ್ಡೌಟೆಡ್ಲಿ ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಆ್ಯಂಡ್ ಶಿ ಈಸ್ ವೆರಿ ಗುಡ್, ಬೋತ್ ಆಫ್ ದೆಮ್ ಆ್ಯಕ್ಚುಲಿ. ಸೊ ಇನ್ನು ನಮ್ಮ ಸಿನಿಮಾದಲ್ಲಿ ಹೆಸರುಗಳು ಮರ್ತೋಗ್ತೀನಿ ಅಂತ ಬರ್ದಿದ್ದೀನಿ, ಸಾರಿ. ಇನ್ನು ನಮ್ಮ ಸಿನಿಮಾದಲ್ಲಿ ಉಳಿದಂತೆ ನಮ್ಮ ಉಗ್ರಂ ಮಂಜು ಅವರು, ತುಕಾಲಿ ಸಂತು, ಸಿದ್ದು ಮಂಡ್ಯ, ಒಂದಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇದ್ದಾರೆ. ಅದರಲ್ಲೂ ಉಗ್ರಂ ಮಂಜು ನೀವು ಟ್ರೈಲರಲ್ಲಿ ಒಂದು ಚಿಕ್ಕ ಝಲಕ್ ನೋಡಿದ್ರೆ ಆ ಪಾತ್ರ, ಎಸ್ಪೆಷಲಿ ಉಗ್ರಂ ಮಂಜು ಅವರು ಮಾಡಿರುವಂಥ ಲೋಕಿ ಪಾತ್ರ ಎಸ್ಪೆಷಲಿ ನನ್ನ ಸಿನಿಮಾಗೆ ತುಂಬ ಒಂದು ಪ್ಲಸ್ ಪಾಯಿಂಟ್ ಆಗುವಂಥ ಒಂದು ಕ್ಯಾರೆಕ್ಟರ್ ಅದು. ಅದು ನೀವು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂದರೆ ಚೆನ್ನೈಯಲ್ಲಿ ಶೂಟಿಂಗಲ್ಲಿ ಇದ್ದಾರೆ, ಸೊ ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ಆ್ಯಂಡ್ ಅದು ಬಿಟ್ಟು ಸಂತು ಏನದು ನಮ್ಮ ಬೆಂಗಳೂರಲ್ಲೂ ಇಲ್ಲ, ಅವರೂರಲ್ಲೂ ಇಲ್ಲ, ಎಲ್ಲಿಲ್ಲ, ಸೊ ಅವರು ಬರೋಕ್ಕಾಗಿಲ್ಲ. ಈ ಎಲ್ಲ ಕ್ಯಾರೆಕ್ಟರ್ಸ್ ಮಧ್ಯೆ ನಮ್ಮ ಸಿನಿಮಾದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇದೆ ಸರ್, ಅದು ಶಂಕರ ಅಂತ ಒಂದು ಕ್ಯಾರೆಕ್ಟರ್. ನನಗೂ ರಂಗಾಯಣರಿಗೂ ಸರ್ಗೂ ಫೇವ್ರೆಟ್ ಕ್ಯಾರೆಕ್ಟರ್ ಅದು. ಸೊ ಅವಾಗಲೇ ಇಲ್ಲಿ ಪ್ರೋಗ್ರಾಮ್ ನಡಿಬೇಕಾದ್ರೆ ಹಿಂಗೆ ಡಿಸ್ಟರ್ಬ್ ಮಾಡ್ಕೊಂಡು ಹಿಂಗೆ ಹೋಗಲ್ಲ, ಅವರೇ ಶಂಕರ ಕ್ಯಾರೆಕ್ಟರ್. ಅವ್ರದ್ದು ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸಲ್ಲಿ ಅದು ನನಗೆ ತುಂಬ ಫೇವ್ರೆಟ್ ಕ್ಯಾರೆಕ್ಟರು. ಒಂದು ಸಲ ಅವ್ರನ್ನ ಆಫೀಸಿಗೆ ಕರೆಸಿ ಒಂದು ಕತೆ ಅವ್ರ ಪಾತ್ರ ಎಲ್ಲ ಹೇಳಿ, ಸರಿ ಸರ್ ತಿನ್ನಕ್ಕೆ ಬೇಡ ಬನ್ನಿ ಸರ್ ಅಂದರು. ಏನು ಊಟದ ಟೈಮು ಅಲ್ಲ ಇದು ಏನು ಅಂತ ಅಂದ್ಕೊಂಡಾಗ ಅವ್ರಿಗೆ ಕೇಳಿದೆ. ಅವ್ರು ಆ್ಯಕ್ಚುಲಿ ನಮ್ಮ ಮಾಮ ಒಬ್ರು ಇದ್ದಾರೆ, ನಮ್ಮ ತಾಯಿಯವ್ರ ತಮ್ಮ. ಅವ್ರದ್ದೊಂದು ಕಾಲೇಜ್ ಇದೆ ಆನೇಕಲಲ್ಲಿ. ಸೊ ಆ ಕಾಲೇಜಲ್ಲಿ ಇವ್ರ ಮಗ ಓದ್ತಿರೋರು. ಸೊ ಅವರು ನನಗೆ ಹೇಳಿದರು, ಈ ಥರ ನಮ್ಮ ಸ್ಟೂಡೆಂಟ್ ಅವ್ರ ಫಾದರು ಮುನಿಯಪ್ಪ ಅಂತ, ಅವರು ಸೀರಿಯಲ್ ಎಲ್ಲ ಮಾಡ್ತಿದ್ದಾರಂತೆ, ಸೊ ನೋಡು ನಿಮ್ಗೇನಾದ್ರು ಯೂಸ್ ಆಗ್ತಾರೆ ಅಂತ ಅಕಿರಾ ಟೈಮಲ್ಲಿ ಹೇಳಿದರು. ಅದಾದಮೇಲೆ ಇವಾಗ ನೆನಪಾಗಿ ನಾನು ಕರೆಸಿ ಪಾತ್ರ ಎಲ್ಲ ಹೇಳಿದೆ, ಎಲ್ಲ ಆಯಿತು. ಸೊ ಕೇಳಿದೆ, ಅಣ್ಣ ನಿಮಗೆ ಆನೇಕಲಲ್ಲಿ ವಿಶ್ವಚೇತನ ಕಾಲೇಜ್ ಇದೆ ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಅಯ್ಯೋ ಹ್ಞೂ ಸರ್, ಅಯ್ಯಪ್ಪ ಅಳಿಯ ಏನೋ ಅಕಿರಾ ಡೈರೆಕ್ಟರ್ ಅಂತೆ, ಅದೇನೋ ಕರೆಸ್ತೀನಿ ಅಂದ್ಬಿಟ್ಟು 4 ವರ್ಷದಿಂದ ಕರೆಸಿ ಹೇಳ್ತಾರೆ ಅಂತ ನನ್ನ ಕಥೆನ ನನಗೆ ಹೇಳಿದಂಥ ಒಂದು ಮಹಾನುಭಾವ ಅವರು. ಸೊ ಆಮೇಲೆ ಹೇಳಿದೆ, ಅವರು ಇದು ಪ್ರಕಾಶ್ ರೆಡ್ಡಿ ಅವರು ಅಡಿಯ ನಾನೇ, ಸೊ ನನ್ನ ಬಗ್ಗೆ ನೀವು ಹೇಳ್ತಿರೋದು ಅಂತ ಅವ್ರಿಗೆ ನಾನೇ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ. ಸೊ ಇದು ನಮ್ಮ ಕಲಾವಿದ್ರ ಬಗ್ಗೆ ನನಗೆ ನಾನು ಬರೆದಿರುವಂಥ ಕ್ಯಾರೆಕ್ಟರ್ಸಲ್ಲಿ ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಅಷ್ಟು ಜನ ಅದಕ್ಕೆ ಜೀವ ತುಂಬಿದ್ದಾರೆ, ಅದಕ್ಕೆ ಏನು ಬೇಕೋ ಎಲ್ಲ ಒಂದು ಪಟ್ಟು ಜಾಸ್ತಿನೇ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನಗೆ ನನ್ನ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಯೋಗಿ ಕ್ಯಾಮ್ರಾಮನ್, ನಾನು ಆಲ್ಮೋಸ್ಟ್ ಮೊದಲು 2 ಸಿನಿಮಾಗೂ ಅವರೇ ಕ್ಯಾಮ್ರಾಮನ್. ಅವರೇ ಏನಕ್ಕೆ ಕ್ಯಾಮ್ರಾಮನ್ ಅಂದರೆ ಅವರೇ ಏನಕ್ಕೆ 2 ಸಿನಿಮಾದಿಂದ ಅವರೇ ಏನಕ್ಕೆ ಕ್ಯಾಮ್ರಾಮನ್ ಅಂದರೆ ನನ್ನ ಹತ್ರ ಏನಿದೆಯೋ ಅದರಲ್ಲಿ ಶಾರ್ಟ್ ಇಟ್ಕೊಳ್ತಾರೆ. ಸೊ ಬೇರೆಯವರಾದರೆ ಬೇರೆ ಏನೇನೋ ಹೇಳ್ತಾರೆ. ಸೊ ನನ್ನ ಕೆಪಾಸಿಟಿ ಅವ್ರಿಗೆ ಗೊತ್ತು, ಅವ್ರ ಕೆಪಾಸಿಟಿ ನನಗೆ ಗೊತ್ತು. ಸೊ ಅದಕ್ಕೆ ಚೇಂಜ್ ಮಾಡಿದಿಲ್ಲ, ನೀನು ನನ್ನ ಜೊತೆನೇ ಇರಪ್ಪ ಅಂದ್ಬಿಟ್ಟು ಅವರೇ ಸೇಮ್ ಕ್ಯಾಮ್ರಾಮನ್. ಅದಾದಮೇಲೆ ನಮ್ಮ ಶ್ರೀಕಾಂತ್ ಅವರು ಎಡಿಟ್ರು. ಕಥೆನ ಸ್ಪಾಟಲ್ಲಿ ಒಂದ್ಸಲ ಡೈರೆಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಟೇಬಲ್ ಮೇಲೆ ಇನ್ನೊಂದ್ಸಲ ಡೈರೆಕ್ಷನ್ ಆಯಿತು. ಅಷ್ಟು ನನಗೆ ಇಷ್ಟ, ನನ್ನ ಸಿನಿಮಾ ನನಗೆ ಇಷ್ಟ ಆಗೋ ಥರ ಒಂದು ಮಾಡಿಕೊಟ್ಟಿರೋ ಒಂದು ಟೆಕ್ನಿಷಿಯನ್ ಶ್ರೀಕಾಂತ್ ಸರ್ ಅವರು. ಅದಾದಮೇಲೆ ಮ್ಯೂಸಿಕ್ ಆನಂದ ರಾಜಾ ವಿಕ್ರಮ್, ನನ್ನ ಫ್ರೆಂಡು. ಆಲ್ಮೋಸ್ಟ್ ಬೆಳಗ್ಗೆ 4:15 ಗುಡ್ರಾಕೊಂಡು ಚಳಿಯಲ್ಲಿ, ನಾವು ಆಲ್ಮೋಸ್ಟ್ ವಿಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು, ಗುಡ್ರಾಕೊಂಡು ಚಳಿಯಲ್ಲಿ ರೂಮಲ್ಲಿ ಕೂತ್ಕೊಂಡು ನಡುತ್ತಾ ಮ್ಯೂಸಿಕ್ ಮಾಡ್ತಿದ್ದ. ಅದೆಲ್ಲ ಕೈಂಡ್ ಆಫ್ ರಿಮೆಂಬರಿಂಗ್ ಆಲ್ ದೋಸ್ ಥಿಂಗ್ಸ್. ಸೊ ಅದು ಐ ಆಮ್ ವೆರಿ ಶೋರ್ ಅದು ಟಾರ್ಚರ್ ಅಂತ ಅಂದ್ಕೊಂಡಿರಲ್ಲ, ಬಿಕಾಸ್ ಅಲ್ಲಿ ಟಾರ್ಚರ್ ಆಗೋಕ್ಕೆ ರಘು ಸರ್, ಸಂಪತ್ ಎಲ್ಲ ಇದ್ರು, ಆ ಸೀನ್ಗಳೆಲ್ಲ ಮಜಾ ಬರ್ತಿತ್ತು ಅಷ್ಟು. ಸೊ ಅದಾದಮೇಲೆ ಸುಪ್ರೀತ್, ಥ್ಯಾಂಕ್ ಯು ಸೋ ಮಚ್. ನಿನ್ನ ಒಂದು ಟ್ಯೂನ್ ನಾನು ಕೇಳಿದ ತಕ್ಷಣ ನನಗೆ ಕೊಟ್ಟಿದ್ದಕ್ಕೆ, ಸೊ ಅದಕ್ಕೆ ಡಿಮ್ಯಾಂಡ್ ಇದ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದು ತುಂಬ ಸಿನಿಮಾಗೆ ತುಂಬ ಪ್ಲಸ್ ಆಗಿದೆ ಅಂತ ನಾನು, ಎಸ್ಪೆಷಲಿ ಸಿನಿಮಾ ನೋಡಬೇಕಾದ್ರೆ ತುಂಬ ಪ್ಲಸ್ ಆಗುತ್ತೆ ಅಂತ ನನಗೆ ತುಂಬ ನಂಬಿಕೆ ಇದೆ. ಸೊ ಈಗ
ಫೈನಲ್ ನಿಮ್ಮೆಲ್ಲರ ಇಡೀ ಕರ್ನಾಟಕದ ಹೆಮ್ಮೆ, ಎಲ್ರಿಗೂ ಇಷ್ಟ ಆಗುವಂಥ ಒಂದು ನಟ, ಯಾವುದೇ ಪಾತ್ರ ಆಗಲಿ ಜೀವ ತುಂಬಿಸುವಂಥ ಒಂದು ನಟ ನಮ್ಮ ರಂಗಾಯಣ ರಘು ಸರ್. ಅಣ್ಣ, ನಿಮ್ಮ ಒಂದು ನಟನೆ ಬಗ್ಗೆ, ನೀವು ಪಾತ್ರ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ನನಗೆ ಹೇಳೋಷ್ಟು ದೊಡ್ಡವನಲ್ಲ. ಬಟ್ ನನಗೆ ನಿಮ್ಮನ್ನು ನೋಡಿದಾಗ ಒಂದು ಮಜಾ ಬರುತ್ತೆ, ಒಂದೊಂದು ಹೈ ಬರುತ್ತೆ. ನಿಮ್ಮ ಆಫ್ ಸ್ಕ್ರೀನ್ ಆಗಲಿ ಆನ್ ಸ್ಕ್ರೀನ್ ಆಗಲಿ ನಿಮ್ಮನ್ನು ನೋಡಿದಾಗ ಒಂದು ಹೈ ಫೀಲ್ ಆಗುತ್ತೆ. ನಾನು ಅದು ಮೋಸ್ಟ್ಲಿ ಒಂದು ದಿನ 2 ದಿನ ನನ್ನ ಒಟ್ಟಿಗೆ ಇರುತ್ತೆ. ನಿಮ್ಗೆ ಒಂದು ಶೇಕೆಂಡ್ ಕೊಟ್ಬಿಟ್ಟು ಹೋದ್ರೆ ಒಂದು 2 ದಿನ ನನಗೆ ಏನೋ ಒಂಥರ ಹೈ ಫೀಲ್ ಆಗಿರುತ್ತೆ, ಒಂದು ಜೋಶ್ ಇರುತ್ತೆ ನನಗೆ. ಸೊ ನನಗೆ ಆ ಥರದಲ್ಲಿ ನಿಮ್ಗೆ ತುಂಬ ಇಷ್ಟ. ವೀರಣ್ಣ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಇಲ್ಲ ಅಂದರೆ, ಅದನ್ನು ರಘು ಸರ್ ಮಾಡಿಲ್ಲ ಅಂದಿದ್ರೆ, ವೀರಣ್ಣ ಅನ್ನೋ ಪಾತ್ರ ಇಲ್ಲ, ವೀರಣ್ಣ ಅನ್ನೋ ಪಾತ್ರ ಇಲ್ಲ ಅಂದರೆ ಈ ಸಿನಿಮಾನೂ ಇಲ್ಲ, ಈ ಸಿನಿಮಾ ಇಲ್ಲ ಅಂದರೆ ಈ ಪ್ರೆಸ್ ಮೀಟು ಇರ್ತಾ ಇರಲಿಲ್ಲ. ಸೊ ನೀವು ಇಟ್ಟ ನಂಬಿಕೆ ಆಗಲಿ, ನೀವು ನನಗೆ ಕೊಟ್ಟಂಥ ಸಪೋರ್ಟ್ ಆಗಲಿ, ನನಗೆ ಕೊಟ್ಟಂಥ ಸಪೋರ್ಟ್ ಅಂದರೆ ನಾನು ಅದನ್ನು ಹೇಳೋಕ್ಕಾಗಲ್ಲ. ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಸೊ ತುಂಬ ತೊಂದರೆ ಆಗುತ್ತೆ. ಸೊ ನೀವು ಕೊಟ್ಟಂಥ ಸಪೋರ್ಟು ನನಗೆ ಆ್ಯಕ್ಚುಲಿ ರಿಲೀಸ್ವರೆಗೂ ತರೋದಕ್ಕೆ ನನಗೆ ತುಂಬ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದೆ ಅಣ್ಣ. ಸೊ ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ, ನೀವು ಗೊತ್ತಿಲ್ಲ, ಒಂಥರ ನನ್ನ ಮನೆ ದೇವರು ಇದ್ದಂಗೆ ಅಂತ ಹೇಳೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನಗೆ ಐ ನೆವರ್ ಗಿವ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವೀರಪ್ಪ, ಸೂಪರ್. ನಿಜವಾಗ್ಲೂ ನಿಮಗೆ ಟ್ರೈಲರ್ ಇಷ್ಟ ಆಗಿದ್ರೆ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರ ಟ್ರೈಲರ್ಗಿಂತ 10 ಪಟ್ಟು ಜಾಸ್ತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ನೀವು ನಿದ್ದೆ ಕಣ್ಣಲ್ಲಿ ನನ್ನನ್ನು ಕೇಳಿದ್ರು ನನ್ನ ಕಾನ್ಫಿಡೆನ್ಸ್ ಇದೇ ಲೆವೆಲಲ್ಲಿ ಇರುತ್ತೆ. ಮೋಸ್ಟ್ಲಿ ಈ ಸಲ ಒಂದು ಹಿಟ್ಟು ಟೇಸ್ಟ್ ನೋಡ್ತಾ ಇದೀವಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಮೋಸ್ಟ್ಲಿ ಎಲ್ಲ ನೋಡ್ತಿದ್ದೀವಿ ಅಂತ ನನಗೆ 100% ಕಾನ್ಫಿಡೆನ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ 2 ಮಾತನ್ನ ಮುಗಿಸಿ ಪೊಲಿಟಿಕಲ್ ರಾಜಕೀಯ ಹಿಡಿತಂಗಿದೆ. ನಮಗೆ ಲೇವಡ್ ಕೃಷ್ಣಪ್ಪ, ಕೇರಳ ಕೃಷ್ಣಪ್ಪ ಗೊತ್ತು. ಈ 3ನೇ ಕೃಷ್ಣಪ್ಪ ಯಾರು? ಕೃಷ್ಣಪ್ಪ ಅಂದ್ರೆ ಏನಿಲ್ಲ, ಅವ್ರ ಕ್ಯಾರೆಕ್ಟರ್ ಕೃಷ್ಣಪ್ಪ. ಸೊ 3ನೇ ಊರು ಯಾಕೆ ಅನ್ನೋದು ಆಲ್ಮೋಸ್ಟ್ ನಿಮ್ಗೆ 2ನೇ ಸೀನಲ್ಲ 3ನೇ ಸೀನಲ್ಲ ಟೈಟಲ್ ಕಾರ್ಡ್ ಬೀಳೋದಕ್ಕಿಂತ ಮುಂಚೆನೇ ಗೊತ್ತಾಗುತ್ತೆ. ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಇಟ್ ಇಸ್ ಅ ವೆರಿ ಸ್ಮಾಲ್ ಕಿಕ್. ಯಾಕಂದ್ರೆ ಅವೆಲ್ಲ ಗ್ರಾಮ ಪಂಚಾಯತಿ ತಂದಿದ್ದೀರಾ, ಅವೆಲ್ಲ MLA ಗಳು, ಅದಕ್ಕೋಸ್ಕರ. ಹೌದು. ಕ್ವಶನ್ ನಿಮ್ಮ ಆ ಥರ ಏನಿಲ್ಲ. ಅದಕ್ಕೆ ಪೊಲಿಟಿಕ್ಸ್ನ ಮಿಕ್ಸ್ ಮಾಡೋಷ್ಟು ನಾಲೆಡ್ಜ್ ನನಗೆ ದೇವರೇ ಇಲ್ಲ. ಪೊಲಿಟಿಕಲ್ ನಾಲೆಡ್ಜೇ ಇಲ್ಲ ನನಗೆ. ಓಟು ಇದ್ದಾಗ ಹೋಗಿ ಹಾಕ್ಬಿಟ್ಟು ಯಾರು ಅಂತ ಯೋಚನೆ ಮಾಡಿ ಒಂದಷ್ಟು ಓಟ್ ಹಾಕ್ಬಿಟ್ಟು ಬಾ ಅಂತ ಬರ್ತೀನಿ ಅಷ್ಟೇ. ಅದು ಬಿಟ್ಟರೆ ನೀವು ನಿಮ್ಮೂರಲ್ಲಿ ಗಮನಿಸಿದಂಥ ವಿಚಾರಗಳು ಏನಾದರೂ? 100%. ನೀವು ಇಲ್ಲಿ ಪಾತ್ರಗಳು ಹೆಸರುಗಳು ಅಷ್ಟೇ. ನಮ್ಮೂರಲ್ಲಿ ಏನು ಹೆಸರುಗಳು ಇದಾವೋ ಅದೇ ಹೆಸರುಗಳು. ಆಮೇಲೆ ಇದರಲ್ಲಿ ಒಂದಷ್ಟು ಮ್ಯೂಟ್ ಮಾಡುವಂಥ ಒಂದು ವರ್ಡ್ಸ್ ಇತ್ತು. ಅದು ಮ್ಯೂಟ್ ಮಾಡಿದ್ರೂ ಪರವಾಗಿಲ್ಲ, ನಾನು ಸ್ಕ್ರಿಪ್ಟಲ್ಲಿ ಬರೀಲೇಬೇಕು, ಇವ್ರು ಹೇಳಲೇಬೇಕು. ಎಸ್ಪೆಷಲಿ ಇವಾಗ ರಘು ಸರ್ ಅಂತ ಒಂದು ಆ್ಯಕ್ಟರ್ ಬಂದು ಕೆಲವು ವರ್ಡ್ಸ್ ಹೇಳೋದಕ್ಕೆ ಅವ್ರ ಕೈ ನಾನೇ ಫಸ್ಟ್ ಆಫ್ ಆಲ್ ಹೇಳ್ಸೋಕ್ಕಾಗಲ್ಲ. ಬಟ್ ಆದರೂ ಅವರು ಒಪ್ಕೊಂಡು ಮಾಡಿದ್ದಾರೆ ಅಂದರೆ, ನಾನು ಕೇಳದೇ ಇರೋಂಥ ಒಂದು ಪದನೂ ಸ್ಕ್ರಿಪ್ಟಲ್ಲಿ ಬರೋದಿಲ್ಲ. ನಾನು ಆಲ್ಮೋಸ್ಟ್ ನಮ್ಮ ಊರು ಸುತ್ತಮುತ್ತ ನ್ಯಾಚುರಲ್, ಎಷ್ಟು ನ್ಯಾಚುರಲ್ ಆಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ತೆಗಿಬೇಕಂದ್ರೆ ಅಲ್ಲಿ ಏನು ಮಾತಾಡ್ತಾರೋ ಅದನ್ನು ನಾನು ಬರೀಲೇಬೇಕು. ಸೊ ಆ ರೀತಿಯಲ್ಲಿ ಇಟ್ ಲುಕ್ಸ್ ವೆರಿ ರೂಟೆಡ್. ತುಂಬ ಒಂದು ಮಣ್ಣಿನ ಕಥೆ ಅಂತ ನೀವು ಅನ್ಸುತ್ತೆ ಸಿನಿಮಾ ನೋಡುವಾಗ. ಇಲ್ಲ, ಇನ್ಸಿಡೆಂಟ್ಸ್ ಯಾವುದು ನೋಡಲಿಲ್ಲ. ನನಗೆ ಆನ್ಲೈನ್ ಏನಂದ್ರೆ, ಒಂದು ದೇವಸ್ಥಾನದ ಒಂದು ಇನಾಗ್ರೇಷನ್. ಆ ಒಂದು ಇನಾಗ್ರೇಷನ್ ಒಂದು 5 ದಿನ ಇರಬೇಕಾದ್ರೆ ಕರೆಸಿರೋ ಚೀಫ್ ಗೆಸ್ಟ್ ಸತ್ತೋಗ್ತಾನೆ. ಆವಾಗ ಈ ಪಂಚಾಯತಿ ಪ್ರೆಸಿಡೆಂಟ್ ಕರೆಸಿರ್ತಾರಲ್ಲ, ಅವ್ರಿಗೆ ಆ ಜಂಜಾಟ ಹೆಂಗಿರುತ್ತೆ, ಆ ಥರ ಒಂದು ಸಿಚುವೇಶನ್ ಎಲೆಕ್ಷನ್ ಟೈಮಲ್ಲಿ ಹೆಂಗಿರುತ್ತೆ ಅನ್ನೋದು ಒಂದು ಸಣ್ಣ ಕತೆ. ಅದನ್ನ ಎಲಾಬರೇಟ್ ಮಾಡಿದಾಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಔಟ್ಲೈನ್ ಸಿಗುತ್ತೆ. ಸಿನಿಮಾ ಓದಿ ಇದೇ ಥರ ಇರುತ್ತೆ ಡೈಲಾಗ್ಸ್ ಎಲ್ಲ. ಸಿನಿಮಾ ಪೂರ್ತಿ ಈ ಥರ ಡೈಲಾಗ್ಸ್ ಇದೆ ಸ್ಲ್ಯಾಂಗ್ ಅಲ್ಲಿ. ಇವಾಗ ಪಂಚಾಯತಿ ಪ್ರೆಸಿಡೆಂಟ್ ಅವ್ರು ಯೂಶಲಿ ಊರಲ್ಲಿ ಹೆಂಗ್ ಮಾತಾಡ್ತಾರೋ ಅದೇ ತರ ಕೆಲವೊಂದು ಸಂಭಾಷಣೆ ಮತ್ತೆ ಮ್ಯಾನರಿಸಮ್ ಎಲ್ಲ. ಹೌದು, 100%. ಈ ಸಿನಿಮಾ ಎಲ್ಲಾ ಪಾತ್ರಗಳು, ಎಸ್ಪೆಷಲಿ ಎಕ್ಸೆಪ್ಟ್ ಒಂದು 2-3 ಪಾತ್ರಗಳು ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ಸು ಎಂಟರ್ ಆಗುತ್ತೆ. ಅದು ಬಿಟ್ಟರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ಸು ಇದೇ ಸ್ಲ್ಯಾಂಗ್ ಅಲ್ಲೇ, ಇದೇ ಡೈಲೆಕ್ಟ್ ಅಲ್ಲೇ ಮಾತಾಡ್ತಾರೆ. ಸೆನ್ಸರ್ ಅವ್ರು ಏನು ಹೇಳ್ಬೋದು? ಸೆನ್ಸರ್ ಅವರು ಅವ್ರ ಕೆಲಸ ಅವರು ಚೆನ್ನಾಗಿ ಮಾಡೋರು. ಅವ್ರ ಕೆಲಸ ಅವ್ರು ಚೆನ್ನಾಗಿ ಮಾಡೋರು. ಯು ಎ ಕೊಟ್ಟಿದ್ದಾರೆ. 2 ಪೇಜ್ 6-7 ಬ್ಯೂಟಿಗೆ ತರಿಸಿದೆ. ರಿಕ್ವೆಸ್ಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ ಅವ್ರಿಗೆ. ಎಷ್ಟು ರಿಲೀಸ್ ಆಗ್ತದೆ ಸರ್? ಈಗ ನಿನ್ನೆ ಒಂದು ಥಿಯೇಟರ್ ಡಿಸ್ಕಷನ್ ಆಗಿದೆ. ಸದ್ಯಕ್ಕೆ 70 to 80 ಮಾಡೋಣ ಅಂತ, 70 to 80 ಸ್ಕ್ರೀನ್ಸ್ ಮಾಡೋಣ ಅಂತ ಅವ್ರು ಹೇಳ್ತಿದ್ದಾರೆ. ನನಗೇನಂದ್ರೆ ಒಂದು 40, 50, 55 ಈ ಥರ ಒಂದು ಸೆಟಪ್ಪಲ್ಲಿ ಹೋಗೋಣ ಅಂತ ನನಗೆ ಡಿಸ್ಕಷನ್ ನಡೀತಾರೆ. ಈಗ ಸಿನಿಮಾಗಳು ಬರ್ತಿರೋದೆಲ್ಲ ತುಂಬ ಕಷ್ಟ ರನ್ ಆಗ್ತಿರೋದು. ಕೆಲವರು ಪರ್ಸೆಂಟೇಜ್ ಮೇಲೆ ಆಪ್ರೇಟ್ ಮಾಡ್ತಾರೆ, ನೀವು ಪರ್ಸೆಂಟೇಜ್ ಮೇಲೆ ಆಪ್ರೇಟ್ ಮಾಡ್ತಾರೆ. ಥಿಯೇಟರ್ಸ್ ನೀವು ಯಾವ ಥರ ಹೋಗಿದ್ದೀರಾ? 100% ಅದೇ ಇರುತ್ತೆ. ಕೆಲವು ಸಿಂಗಲ್ ಥಿಯೇಟರ್ ಫೀಸ್ ಅದೆಲ್ಲ ಇರುತ್ತಲ್ಲ. ಹೌದು, ಇವಾಗ ಪರ್ಸೆಂಟೇಜ್ ಮೇಲೆ ಬೇಸಿಸ್ ಮೇಲೆ ಎಲ್ಲ ಕಮಿಟಿ ಆಗಿರೋದಾಗೆ ಇದೆಯಾ?
ಮೊದಲನೇದಾಗಿ ನಮ್ಮ ನಿರ್ದೇಶಕರು ನವೀನ್ ಸರ್ಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದರೆ ಎಲ್ಲೋ ಇದ್ದ ಕರ್ಕೊಂಡ್ಬಂದು ಇಂಥ ಮಹಾನುಭಾವ ಜೊತೆ ಪಾತ್ರ ಮಾಡೋ ಅವಕಾಶ ಕೊಟ್ಟರು. ನಿಮ್ಮ ಜೊತೆ ಪಾತ್ರ ಮಾಡಿದ್ದು ನಾನು ನನ್ನ ಕಲಾ ಜೀವನ ಸಾರ್ಥಕ ಅಂತ ಭಾವಿಸ್ತೀನಿ. ತುಂಬ ಖುಷಿ ನನಗೆ ನಿಮ್ಮ ಜೊತೆ ಪಾತ್ರ ಮಾಡಿದ್ದು. ಸಂಪತ್ ಸರ್, ಮೇಡಮ್ ಅವರು ಎಲ್ಲ ಸಹಕಾರಾದರೂ ಒಂದು 20-25 ದಿವಸ ಒಂದು ಕಡೆ ಇದ್ದು ಇದೆ ಇಲ್ಲ ಮಾಡೋಣ ಸರ್ ಅಂತ ಅವಾಗಲೇ ಫೋನ್ ಮಾಡಿದ್ದೆ, ಮನೇನ 6-6:30 ಬಂದ್ಬಿಡ್ಬೇಕು ಮನೇನ ಅಂತ. ಆಮೇಲೆ ಊಟಗಳೇನ ಇರ್ತಾವ ಸರ್, ಇಲ್ಲಾಂದ್ರೆ ಮುದ್ದೆ ಬಸ್ಸಲ್ಲಿ ಎಲ್ಲೂ ಬೇಕು ಮಜಾ ಕ್ಯಾರೆಕ್ಟರ್. ಅದನ್ನ ಹೇಳಿ ಬೆಳಿಗ್ಗೆ ಫೋನ್ ಮಾಡಿದ್ರು, ಬರ್ತೀರಾ ಅಂದ್ರು. ಸರ್ ಬರ್ಬೇಕಂತ ಬರ್ತೀನಿ, ಭಾಳ ಅಂತ ಮನೆಗೆ ಇರ್ತೀನಿ ಸರ್. ಬಾಳೋಣ ಅಂದ್ರು. ಸಂಜೆ ಫೋನ್ ಮಾಡಿದ್ರು, ಸರ್ ಊಟಗಳೆಲ್ಲ ಇರ್ತದ ಮನೆಗೆ ಸೊಪ್ಪು ಸಾರು ಮುದ್ದೆ ಮಾಡಿ ತಗೊಂಡ್ಬಿಡ್ಲ. ಏನು ಮಾಡೋದು ಸರ್? ನಿಮ್ದೇನು ಕ್ಯಾರೆಕ್ಟರ್ ಹೇಗೆ ಹೋಗುತ್ತೆ? ಶಂಕರ ಅಂತ ಒಂದು ಕ್ಯಾರೆಕ್ಟ್ರು, ಪ್ರೆಸಿಡೆಂಟ್ ಅವರು ಬಿ ಆಗಿರ್ತೀನಿ. ಮೊದಲನೇ ಸರಿ ಸ್ಟೇಜ್ ಮೇಲೆ ಬಂದಿದ್ದೀನಿ, ಮಾತಾಡೋಕೆ ಆಗ್ತಾ ಇಲ್ಲ. ನೀವು ಪ್ರತಿ ಸಲ ಸ್ಟೇಜ್ ಹತ್ತೋ ತರ ಆಗ್ಬೇಕು. ಥ್ಯಾಂಕ್ ಯು. ಸಿನಿಮಾ ಎಲ್ಲ ಕಡೆ ಭಾಷೆನೂ ಸಿನಿಮಾ ಮಾಡಿದ್ದಾರೆ. ಹುಬ್ಳಿ ಧಾರವಾಡ ಭಾಷೆ ಸಿನಿಮಾ ಮಾಡಿದ್ರೆ, ಮೈಸೂರು ಮಂಡ್ಯ ಭಾಷೆ ಸಿನಿಮಾ ಮಾಡಿದ್ರೆ, ಬೆಂಗಳೂರು ಸಿನಿಮಾ ಮಾಡಿದ್ರೆ, ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಸಿನಿಮಾ ಮಾಡಿದ್ರೆ, ಅರ್ಧ ಹಿಂದಿ ಅರ್ಧ ಕನ್ನಡ ಮಾಡಿದ್ರೆ. ಒಂದು ಪ್ರಾಂತ್ಯದ ಭಾಷೆ, ನಮ್ಮ ಊರಿನ ಭಾಷೆ, ಸಿನಿಮಾ ಪೂರ್ತಿ ನಮ್ಮ ಊರಿನ ಭಾಷೆ ಬಳಸ್ಕೊಂಡು ಒಂದು ಸಿನಿಮಾ ಮಾಡೋ ಧೈರ್ಯ ಮಾಡಿದ್ದಾರೆ ನಮ್ಮ ನವೀನ್ ಸರ್ ಅವರು. ಅವ್ರ ಧೈರ್ಯಕ್ಕೆ ನನ್ನ ನಮಸ್ಕಾರಗಳು. ಅವ್ರ ಧೈರ್ಯಕ್ಕೆ ಭಗವಂತ ಯಶಸ್ಸು ಕೊಡಲಿ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನನಗೆ ಇಂಥ ಒಂದು ಪಾತ್ರ ಕೊಟ್ಟು ನನಗೆ ಆಶೀರ್ವಾದ ಮಾಡೋದಕ್ಕೆ ರಂಗನಾಥ್ ಸರ್ಗೆ, ನಿಮಗೆ, ಸಂಪತ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾತು ಥ್ಯಾಂಕ್ ಯು ಸರ್. ನಿಮ್ಮ